ನಿಮ್ಮ ಮಾನ ಮರ್ಯಾದೆಗೋಸ್ಕರ ನಾನ್ ನನ್ನ ಜೀವನನ ಹಾಳು ಮಾಡ್ಕೊಳಕ್ಕೆ ತಯಾರಾಗಿಲ್ಲ. ಒಂದ್ ವೇಳೆ ನಿಮ್ಗೆ ಮಾನ ಮರ್ಯಾದೆ ಅಷ್ಟೊಂದು ಮುಖ್ಯ ಆಗಿದ್ರೆ ಮದ್ವೆ ಗೊತ್ತು ಮಾಡ್ಕೊಳ್ಳೋ ದಿನ ನಿಮ್ ಹೆಬ್ಬೆಟ್ಟಿನ ಮಗನ ನಿಜವಾದ ಫೋಟೋನ ತರ್ತಾ ಇದ್ರಿ. ಲಾಯರ್ ವೇಷದಲ್ಲಿರೋ ಫೋಟೋನ ತರೋ ಅವಶ್ಯಕತೆ ಏನಿತ್ತು? ನನ್ನನ್ನು ಮೋಸ ಮಾಡ್ಬೇಕು ಅಂತ ತಾನೆ? ಇಲ್ಲಮ್ಮ, ಖಂಡಿತ ಇಲ್ಲ. ಎಷ್ಟು ದುರಹಂಕಾರ ಇದ್ರೆ ಲಗ್ನ ಪತ್ರಿಕೆನ ಹರಿದು ನನ್ ಗಂಡನ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗ್ತೀಯಾ? ನೀವು ನೊಂದ್ಕೋಬೇಡಿ, ಅವಳಿನ್ನು ಚಿಕ್ಕ ಹುಡುಗಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೇನೋ ಹೇಳ್ಬಿಟ್ಟು ಹೋಗಿದ್ದಾಳೆ. ಮಾತಾಡ್ರಿ, ಮಾತಾಡ್ರಿ. ನೀನ್ ಮಾಡಿದ್ದು ಸರಿಯಲ್ಲ ಮಧು. ಅಷ್ಟು ದೊಡ್ಡ ಮನುಷ್ಯನ ಊರ್ ಜನರ ಮುಂದೆ ಆ ರೀತಿ ಅವಮಾನ ಮಾಡಬಾರ್ದಿತ್ತು. ನೋಡು, ಈಗಲೇ ನನ್ನ ಜೊತೆ ಬಂದು ಅವ್ರ ಹತ್ರ ತಪ್ಪಾಯ್ತಂತ ಕ್ಷಮೆ ಕೇಳ್ಕೊ. ಕ್ಷಮೆ ಕೇಳುವಂತ ತಪ್ಪು ನಾನೇನು ಮಾಡಿಲ್ಲ ಡ್ಯಾಡಿ. ನೋಡಮ್ಮ, ಲಾಯರ್ ಡ್ರೆಸ್ ಹಾಕೊಂಡು ತೆಗೆಸ್ಕೊಂಡಿರೋ ಫೋಟೋ ನೋಡಿ ಅವನು ಓದೋನು ಅಂತ ತಿಳ್ಕೊಂಡಿದ್ದು ನೀನು ಮಾಡಿದ ಮೊದಲನೇ ತಪ್ಪು. ನಿಶ್ಚಿತಾರ್ಥದ ದಿನಾನೇ ನಿಮ್ ಮಗ ಲಾಯರ್ ಅಂತ ಕೇಳಿದಿದ್ರೆ ಸತ್ಯನ ಹೇಳಿರೋರು. ಓದ್ದೇ ಇರೋ ಮಗನಿಗೆ ಲಾಯರ್ ತರ ಡ್ರೆಸ್ ಹಾಕ್ಸಿ ಫೋಟೋ ತೆಗ್ಸೋಂತ ಅವಶ್ಯಕತೆ ಏನಿತ್ತು ಅವ್ರಿಗೆ? ನನಗ್ ಮೋಸ ಮಾಡ್ಬೇಕು ಅಂತ ತಾನೆ ಆ ದಡ್ಡ ಸಾವುಕಾರಿನ ಕಟ್ಕೊಂಡು ಸುಖವಾಗಿರೋ ಬದಲು ಬಡವನಾದ್ರೂ ಪರವಾಗಿಲ್ಲ, ಬುದ್ಧಿವಂತನ ಜೊತೆ ಕಷ್ಟಪಡ್ತಾ ಬದುಕೋದು ಎಷ್ಟೋ ಮೇಲು ಡ್ಯಾಡಿ. ಬೇಡಮ್ಮ, ಅವನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಗೊತ್ತಾಗಿರೋ ಮದ್ವೆನ ಬೇಡ ಅನ್ಬೇಡಮ್ಮ. ಡ್ಯಾಡಿ, ಅವನ ಮದ್ವೆ ಆಗೋನ್ನೋದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ ಒಪ್ಕೋತೀನಿ. ಪ್ಲೀಸ್, ಈ ವಿಷಯದಲ್ಲಿ ಮಾತ್ರ ಬಲವಂತ ಮಾಡ್ಬೇಡಿ. ನನ್ನನ್ನು ಅರ್ಥ ಮಾಡ್ಕೊಳ್ಳಿ.